ಪತ್ರಿಕಾಗೋಷ್ಠಿ ನಡೆಸಿಕೊಡುವವರು ಶ್ರೀಮತಿ ತಪ್ತಿ ಸುವರ್ಣ ಇವರು ಉಪಸ್ಥಿತರಿದ್ದಾರೆ. ಉಪಸ್ಥಿತರಿರುವವರು ಮೀನು ಮಾರಾಟ ಮಂಡಳಿಯ ಅಧ್ಯಕ್ಷರಾದಂತಹ ದೇವಿ ಎಸ್ ಕುಂದರ್ ಅವರು, ಭಾಸ್ಕರ್ ಚಂದ್ರ ಶೆಟ್ಟಿ, ಎಂ ಮೋಹನ್ ಕುಲಾಲ್, ಶ್ರೀಮತಿ ಶಾಲಿನಿ ವಿ ಸಾಲ್ಯಾನ್ ಉಪಸ್ಥಿತರಿದ್ದಾರೆ. ಈ ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಎಲ್ಲರಿಗೂ ಆರ್ಥಿಕವಾದ ಸ್ವಾಗತವನ್ನು ಮಾಡ್ತಾರೆ. ಪತ್ರಿಕಾಗೋಷ್ಠಿಯನ್ನು ಪ್ರಕಟಿಸುವವರಾಗಿರುವ ಬಂದಿರುವಂತಹ ಎಲ್ಲ ಪತ್ರಿಕೋದ್ಯಮದ ಮಿತ್ರರಿಗೆ ವಿಜಯ ತೃಪ್ತಿ ಸುವರ್ಣ ಮಾಡುವ ನಮಸ್ಕಾರಗಳು. ಇಲ್ಲಿ ನಾವೆಲ್ಲರೂ ಸೇರಿರೋದು ಯಾಕೆ ಅಂದ್ರೆ ನಮ್ಮ ಮೊಗವೀರ ಸಮಾಜದ ಮಹಿಳೆಯರ ಸಮಾವೇಶ ಕಾರ್ಯಕ್ರಮ ನಡೆಯಲಿಕ್ಕಿದೆ 11 ತಾರೀಕಿಗೆ. ಇದರ ಉದ್ದೇಶ ಯಾವ ಕಾರಣಕ್ಕೆ ಬಂದು ಇದರ ಇತಿಹಾಸದ ಬಗ್ಗೆ ಒಂದೆರಡು ನಿಮಿಷ ಮಾತಾಡಬಹುದಲ್ವಾ? ಓಕೆ. ಕ್ರಿಸ್ತ ಪೂರ್ವ ನಮ್ಗೆ ಸ್ವತಂತ್ರ ಸಿಗುವ ಮೊದಲೇ 200 ವರ್ಷಗಳ ಇತಿಹಾಸವಿದೆ. ಈ ಮೈದಾನ ಮಾರುಕಟ್ಟೆ ಅಂತ ಕರೀತಾ ಇದ್ರು. ನಾವು ಮಂಗಳೂರಿನವರಾಗಿರುವುದರಿಂದ ಎಲ್ಲರಿಗೂ ಗೊತ್ತೇ ಇದೆ. ಕರಾವಳಿ ಭಾಗದವರು ಹೆಚ್ಚಾಗಿ ಮೊಗವೀರ ಸಮಾಜ, ಸಾವಿರಾರು ಮುಕ್ಕೋಟಿ ದೇವರು ನಮಗಾದ್ರೆ ಸಾವಿರಾರು ದೈವ ದೇವರು, ಅವರನ್ನೆಲ್ಲ ಮುಂದಿಟ್ಟು ನಮ್ಮ ಮೊಗವೀರ ಸಮಾಜ ಕಡಲ ರಾಜನನ್ನ ಪ್ರೀತಿಪೂರ್ವಕವಾಗಿ ಯಾವುದೇ ರೀತಿ ಆ ಕಡೆ ಯೋಧರು ಹೌದು ಮೊಗವೀರರು, ಅದೇ ರೀತಿ ಕೃಷಿಕರು ಹೌದು. ಆ ರೀತಿ ನಮ್ಮ ಗಂಡು ಮಕ್ಕಳು ಮೀನು ಮಾರುಕಟ್ಟೆ ಸಮುದ್ರಕ್ಕೆ ಹೋಗಿ ಮೀನನ್ನ ಪಡೆದು ಬಂದ್ರು. ಆ ಮೀನನ್ನ ನಮ್ಮ ಮಾತೆಯರು ಮೊಗವೀರ ಮಹಿಳೆಯರು ತಲೆ ಮೇಲೆ ಮೀನನ್ನ ಬುಟ್ಟಿಯನ್ನ ಹೊತ್ತುಕೊಂಡು ಮನೆಗೆ ಮೀನು ಹೋಗಿ ವ್ಯಾಪಾರ ಮಾಡ್ತಾ ಇದ್ರು. ಅದೇ ರೀತಿ 200 ವರ್ಷಗಳಿಗಿಂತ ಹೆಚ್ಚು ನಮ್ಮ ಮೊದಲು ಮೈದಾನ ಮಾರುಕಟ್ಟೆ ಅಂತ ಕರೀತಾ ಇದ್ರು. ಅಲ್ಲಿ ನಮ್ಮ ಮೊಗವೀರ ಮಹಿಳೆಯರೆಲ್ಲ ಸೇರಿ ಮೀನು ವ್ಯಾಪಾರ ಮಾಡ್ತಾ ಇದ್ರು. ರೈಲ್ವೆ ಸ್ಟೇಷನ್ ಹತ್ತಿರ ಇರೋ ಕಾರಣ ತಮಿಳುನಾಡು, ಚೆನ್ನೈ ಎಲ್ಲ ವ್ಯಾಪಾರ ವ್ಯವಹಾರಗಳು ನಮ್ಮ ಮಂಗಳೂರು ಮಾರುಕಟ್ಟೆಯಲ್ಲಿ ನಡೀತಾ ಇದ್ದು. ಅಷ್ಟು ಇತಿಹಾಸ ಇದೆ ನಮ್ಮ ಈ ಮಂಗಳೂರು ಸ್ಟೇಟ್ ಬ್ಯಾಂಕ್ ನ ಮೀನು ಮಾರುಕಟ್ಟೆಗೆ. ಅಂತಹ ಮೀನು ಮಾರುಕಟ್ಟೆಯಲ್ಲಿ ವ್ಯಾಪಾರವನ್ನ ಮಾಡ್ತಾ ಇರುವ ಮಹಿಳೆಯರಿಗೆ ಒಂದು 25 ವರ್ಷಗಳ ಹಿಂದೆ ಅವರನ್ನ ಸ್ಥಳಾಂತರಿಸುವ ಕೆಲಸವು ಸರ್ಕಾರದಿಂದ ಆಯಿತು. ಅವಾಗ ಅದೇ ವೃತ್ತಿಯಲ್ಲಿ ಅಲ್ಲಿಯೇ ವ್ಯಾಪಾರವನ್ನ ಮಾಡ್ತಾ ಇದ್ದ ಮಹಿಳೆಯರಿಗೆ ಕಂಗಾಲಾಯಿತು. ಯಾಕಂದ್ರೆ ಅವರು ವ್ಯಾಪಾರವನ್ನ ಮಾಡಿದ್ರೆ ಮಾತ್ರ ಅವರ ಮನೆಯ ಜೀವನ ಹೋಗೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕಾಗೋದು. ಅದೇ ರೀತಿ ಅವರ ಆಗು ಹೋಗುಗಳಿಗೆ ಒಂದು ಬಲ ಇದ್ದಿದ್ದು ಆ ಮೀನು ಮಾರುಕಟ್ಟೆ. ಸೊ ಸ್ಥಳಾಂತರ ಮಾಡುವಾಗ ತುಂಬಾನೇ ಕಷ್ಟಗಳಾಗುತ್ತೆ. ಪ್ರತಿದಿನ ಆ ಮಾರುಕಟ್ಟೆಗೆ ಹೋಗಿ ಮತ್ತೆ ಸ್ಥಳಾಂತರಿಸುವುದು. ಅವರ ಸ್ವಾಭಿಮಾನಿ ಹೆಂಗಸರು ಖಂಡಿತವಾಗಿ ಅವರ ಸ್ವಾಭಿಮಾನವನ್ನ ಬಿಟ್ಟು ಬೇರೆ ಮಾರುಕಟ್ಟೆಗೆ ಹೋದ್ರು. ಆದ್ರೆ ಮಟನ್ ಸ್ಟಾಲ್ ನ ರಕ್ತ ಅವರ ಮೇಲೆ ಚುಮ್ಮುತ್ತಾ ಇತ್ತು. ಅವರಿಗೆ ಆದಂತಹ ಕರೆಕ್ಟ್ ಆದ ಸೀಟ್ ವ್ಯವಸ್ಥೆ ಇರ್ಲಿಲ್ಲ. ಮತ್ತೆ ಅಲ್ಲಿಂದ ಬೇಸತ್ತು ಮತ್ತೆ ಹಳೆ ಮಾರುಕಟ್ಟೆಗೆ ಬಂದು ತಮ್ಮ ವ್ಯವಹಾರವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮತ್ತು ಅವರಿಗೆ ಅಲ್ಲಿ ತುಂಬಾ ತಾಪತ್ರಯ ಆಯಿತು. ಸರ್ಕಾರದಿಂದ ಬೇಲಿ ಹಾಕುವ ಪ್ರಯತ್ನಗಳಾಯ್ತು. ಆ ಸಮಯದಲ್ಲಿ ನಮ್ಮ ಹಿಂದೂ ಯುವ ಸೇನೆಯ ಅಣ್ಣಂದಿರು, ಸಹೋದರರು, ಈ ಸಹೋದರಿಯರಿಗೆ ತನ್ನ ಅಣ್ಣನ ಸ್ಥಾನದಲ್ಲಿ ಬಂದು ಈ ಹಿಂದೂ ಯುವ ಸೇನೆಯ ಇಡೀ ತಂಡ ಏನಿದೆ ನಮಗೆ ಸ್ವತಂತ್ರವನ್ನ ಅಂದ್ರೆ ನಮ್ಮ ಮಾರುಕಟ್ಟೆಯನ್ನ ನಮಗೆ ಹಿಂತಿರುಗಿಸುವಂತೆ ಮಾಡ್ಲಿಕ್ಕೆ ತುಂಬಾನೇ ಸಹಕಾರ ಮಾಡಿದ್ದಾರೆ. ಅವತ್ತು ಹಿಡಿದ ಸಹೋದರರಂತೆ ಹಿಡಿದ ಕೈಯನ್ನ ಇಲ್ಲಿ ತನಕವೂ ಬಿಟ್ಟಿಲ್ಲ. ಹಿಂದೂ ಯುವ ಸೇನೆಯ ಜೊತೆ ಸುಮಾರು 25 ವರ್ಷಗಳಿಗಿಂತ ಜಾಸ್ತಿ ನಾವು ಸ್ಟೇಟ್ ಬ್ಯಾಂಕ್ ಮಾರುಕಟ್ಟೆಯಲ್ಲಿ, ಅದರ ಜೊತೆಗೆ ಅಲ್ಲಿನ ಸ್ಥಳದ ಒಂದು ದೈವಿ ಶಕ್ತಿಯನ್ನು ಕೂಡ ನಾನು ತಿಳಿಸಲೇಬೇಕು. ಯಾಕಂದ್ರೆ ಅವತ್ತು ಹೋರಾಟವನ್ನ ಮಾಡುವಾಗ ಬೇಲಿಯನ್ನ ಎತ್ತಿ ನಮ್ಮ ಹೆಣ್ಣು ಮಕ್ಕಳು ಸೀರೆಯನ್ನ ಮೇಲೆ ಎತ್ತಿ ಕಟ್ಟಿ ಹಾಕುವ ಬೇಲಿಯನ್ನ ಮತ್ತೆ ತೆಗಿತಾ ಇದ್ರು. ಆ ತೆಗೆಯುವಾಗ ಅಲ್ಲಿ ಏನು ಒಂದು ಅಶ್ವತ್ಥದ ಕಟ್ಟೆ ಇದೆ. ಆ ಅಶ್ವತ್ಥದ ಕಟ್ಟೆಗೆ ತುಂಬಾ ದೈವಿ ಶಕ್ತಿ ಇದೆ. ಅಶ್ವತ್ಥ ಕಟ್ಟೆಗೆ ಟೈರ್ ಅನ್ನ ಪೆಟ್ರೋಲ್ ಅನ್ನ ಹಾಕಿ ಸುಟ್ಟು ಬಿಟ್ರು. ಸುಟ್ಟಾಗ ಆ ಟೈರ್ ಅನ್ನ ಎತ್ತುವ ಪ್ರಯತ್ನ JCB ಬಂದು ತೆಗಿಲಿಕ್ಕೂ ಆದ್ರೂ ಅದಕ್ಕೆ ಆಗ್ಲಿಲ್ಲ. ಅವಾಗ ಅವರು ರಿಕ್ವೆಸ್ಟ್ ಮಾಡಿದ್ರು JCB ಅವರು, ನಿಮ್ಮ ಸಹಕಾರಕ್ಕೋಸ್ಕರ ನಾವು ಅದನ್ನ ತೆಗೆಯುವ ಪ್ರಯತ್ನ ಮಾಡೋದು, ನೀವು ಬನ್ನಿ ಸ್ವಲ್ಪ ಸಹಕಾರ ಮಾಡಿ ಅಂದಾಗ ನಮ್ಮ ಮೊಗವೀರ ಮಹಿಳೆಯರು ಕೈ ಹಾಕಿ ಆದ ಮೇಲೆ ಆ ಟೈರ್ ಮೇಲಕ್ಕೆ ಬಂದದ್ದು. ಅದು ಅಲ್ಲಿನ ಶಕ್ತಿ ಅಂತಾನೆ ಹೇಳಬಹುದು. ಅಂತಹ ಸಮಯದಲ್ಲಿ ಆ ಇಡೀ ಮರ ಸುಟ್ಟು ಹೋಯಿತು. ಆ ಮರ ಸುಟ್ಟಂತ ನಂತರ
ಬೇರೆ ಮರ ತಂದು ನಮ್ಮ ಮೊಗವಿನ ಮಹಿಳೆಯರು ನಟ್ರು, ಆದ್ರೆ ಅದು ಬದುಕುಳಿರ್ಲಿಲ್ಲ. ಆದ್ರೆ ಸುಟ್ಟು ಕರಕಲಾದ ಆ ಅಶ್ವತ್ಥದ ಮರ ಒಂದು ಮಳೆ ಹನಿಗೆ ಮತ್ತೆ ಚಿಗುರು ಹಿಡಿದು ಈಗ ದೊಡ್ಡ ಮರವಾಗಿದೆ. ಸೊ ಇದು ಆ ಸ್ಥಳದ ಶಕ್ತಿ. ಅಂದ್ರೆ ಮೀನುಗಾರಿಕೆ ಮಾಡುವಾಗ ಅಲ್ಲಿರುವಂತಹ ಅಂದ್ರೆ ನಾಗದೇವರ ಕುರುಹು ಅಲ್ಲಿ ಕಾಣಿತು. ಆವಾಗ ಎಲ್ಲರೂ ಪ್ರಶ್ನೆ ಚಿಂತನೆಯನ್ನ ಮಾಡ್ತಾರೆ. ಅಲ್ಲಿ ಒಂದು ಅಶ್ವತ್ಥದ ಮರಕ್ಕೆ ಪ್ರತಿ ವರ್ಷವೂ ಒಂದೊಂದು ಸತ್ಯನಾರಾಯಣ ಪೂಜೆ ಹಾಗೂ ಶನಿ ಪೂಜೆಯನ್ನ ಮಾಡಬೇಕು. ಸಾರ್ವಜನಿಕರು ಅಲ್ಲಿ ವ್ಯವಹಾರ ಮಾಡುವವರು ಸುಮಾರು 250ಕ್ಕೂ ಜಾಸ್ತಿ ಮಂದಿ ಇದ್ದಾರೆ. ಅವರೆಲ್ಲರೂ ಸೇರಿ ಸತ್ಯನಾರಾಯಣ ಪೂಜೆ ಹಾಗೂ ಶನಿ ಪೂಜೆಯನ್ನ 25 ವರ್ಷಗಳಿಂದ ಮಾಡ್ತಾ ಬಂದ್ರು. ಈ ವರ್ಷ 25 ವರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಈ ಮಾತನ್ನ ಉಲ್ಲೇಖಿಸಲೇಬೇಕು. ಯಾಕಂದ್ರೆ 25 ವರ್ಷ ಆಗ್ತಾ ಬರ್ತಾ ಇದೆ, ಮತ್ತೆ ಗಾಳಿ ಸುದ್ದಿ ಕೇಳ್ತಾ ಇದೆ. ಯಾಕಂದ್ರೆ ಮೀನು ಮಾರುಕಟ್ಟೆ ಮತ್ತೆ ಸ್ಥಳಾಂತರ ಮಾಡ್ಲಾಗುತ್ತೆ ಅನ್ನೋ ಮಾತು ಕೇಳ್ತಾ ಬಂತು. ಅವಾಗ ನಮ್ಮ ಮೊಗವೀರ ಸಮಾಜದ ಗುರು ಅಂತ ಹೇಳಿದ್ರೆ, ಆಮೇಲೆ ಒಬ್ಬ ನಾಯಕ ಹೇಳಿದ್ರೆ ನಮ್ಮ ನಾಡೋಜಿ ಜಿ ಶಂಕರ್ ಅವರು. ಅವರ ಹತ್ರ ನಾವು ಹೋದ್ವಿ. ಅದಾದ ನಂತರ ಅವರಿಗೆ ತಿಳಿಸಿದ್ವಿ, ಮತ್ತೆ ಸ್ಥಳಾಂತರ ಮಾಡುವ ಭಯ ನಮ್ಮಲ್ಲಿ ಶುರುವಾಗಿದೆ, ಆ ಮಾತು ಕೇಳಿಸ್ತಾ ಬರ್ತಾ ಇದೆ ಅಂತ. ನಮ್ಮ ನಾಡೋಜಿ ಶಂಕರ್ ಅವರು ಅವರ ಮೇಲಾಧಿಕಾರಿಗಳಲ್ಲಿ ಮಾತಾಡಿ, ನಮ್ಮ ಮುಖ್ಯಮಂತ್ರಿಯವರ ಹತ್ರ ಸಿದ್ದರಾಮಯ್ಯ ಅವರ ಹತ್ರ ಮಾತಾಡಿ ನಮ್ಮ ಮಾರುಕಟ್ಟೆ ನಮಗೆ ಸಿಗುವಂತೆ ಆ ಕಾರ್ಯವನ್ನ ಮಾಡಿದ್ದಾರೆ. ಸೊ ಆ ಜಿ ಶಂಕರ್ ಅವರನ್ನು ಕೂಡ ಇಲ್ಲಿ ನಾವು ಸ್ಮರಿಸಬೇಕು. ಅದೇ ರೀತಿ ಹಿಂದೂ ಯುವ ಸೇನೆಯ ಸಹೋದರರು ನಮ್ಮ ಜೊತೆಯಾಗಿ ಹೆಜ್ಜೆಯನ್ನ ಇಡ್ತಾ, ಸೊ 25 ವರ್ಷ ಸಲ್ಲುತ್ತೆ ಈ ನಮ್ಮ ಪೂಜಾ ಕಾರ್ಯಕ್ಕೆ. ಆ ಪೂಜಾ ಕಾರ್ಯದಲ್ಲಿ ಈ 25 ವರ್ಷವನ್ನ ನಮ್ಮ ಮೊಗವೀರ ಮಹಿಳೆಯರ ಸಮ್ಮೇಳನವನ್ನ ಮಾಡಬೇಕು ಅನ್ನೋ ಕನಸನ್ನ ಕಟ್ಟಿದ್ದಾರೆ. ಆ ಸಮ್ಮೇಳನದ ಉದ್ದೇಶ ನಮ್ಮ ಎಲ್ಲ ಸ್ವಾವಲಂಬಿ ಹಿಂದೂ ಮಹಿಳೆಯರು ಸಬಲೀಕರಣಗೊಳ್ಳಬೇಕು. ಆಮೇಲೆ ನಮ್ಮ ಮಾರುಕಟ್ಟೆ ನಮಗೆ ಉಳಿದಿದೆ ಅನ್ನುವಂತಹ ಸಂಭ್ರಮದ ಆಚರಣೆ ಕೂಡ ಹೌದು. ಅದೇ ರೀತಿ ಆ ಮಾರುಕಟ್ಟೆಯನ್ನು ಉಳಿಸುವಲ್ಲಿ ಸುಮಾರು ಸೋದರಿಯರು ಅವರ ಪ್ರಯತ್ನವನ್ನ ಯುದ್ಧವನ್ನ ಮಾಡಿದ್ದಾರೆ. ಅವರನ್ನ ಕೂಡ ಗೌರವಿಸುವ ಕಾರ್ಯಕ್ರಮ, ಅವರ ಸನ್ಮಾನ ಕೂಡ ಅಲ್ಲಿ ನೆರವೇರಲಿಕ್ಕಿದೆ. ಅದೇ ರೀತಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಮಾಡುವ ಕೆಲಸವನ್ನ ಕೂಡ ನಾವು 25 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ನಮ್ಮ ಮಹಿಳೆಯರು ಖಾಲಿ ವಿದ್ಯಾರ್ಥಿ ವೇತನ, ಅದೇ ರೀತಿ ಬಡವರಿಗೆ ಅಥವಾ ನಿಶಕ್ತಿ ಇದ್ದವರಿಗೆ ಅವರ ಉದ್ಯೋಗದಲ್ಲಿ, ಅವರು ಮಾಡುವಂತಹ ಉದ್ಯೋಗದಲ್ಲಿ ಒಂದಿಷ್ಟು ಹಣವನ್ನ ಸಮಾಜ ಸೇವೆಗೆ ನೀಡ್ತಾ ಬಂದಿದೆ ಆಗಿನಿಂದಲೂ. ಉದಾಹರಣೆಗೆ ನಮ್ಮ ಬ್ರಹ್ಮಕಲಶ ಯಾವೆಲ್ಲ ಕ್ಷೇತ್ರಗಳಲ್ಲಿ, ಅದು ಉಚ್ಚಿಲ ಆಗಿರ್ಬೋದು, ಮಾರಿಗುಡಿ ಆಗಿರ್ಬೋದು, ಉಳ್ಳಾಲ ಬೆಂಗರೆ, ಈ ತರಹದ ಯಾವುದೆಲ್ಲ ದೈವಸ್ಥಾನಗಳಿಗೆ ಡೊನೇಷನ್ ಇರ್ಬೋದು, ಅವರಿಂದ ಆದಂತಹ ದುಡ್ಡನ್ನ ನಮ್ಮ ದೈವ ದೇವರುಗಳಿಗೆ ನೀಡ್ತಾ ಬಂದಿದೆ. ಸೊ ಆ ದೈವ ದೇವರುಗಳ ಆಶೀರ್ವಾದ ಅನಿಸುತ್ತೆ. ಇಂತಹ ಕಾರ್ಯವನ್ನ ಮೊಗವೀರ ಮಹಿಳಾ ಸಮಾವೇಶ ಮಾಡುವಂತಹ ಕಾರ್ಯವನ್ನ ನಮಗೆ ಒದಗಿಸಿದೆ. ಸೊ ಎಲ್ಲ ನೀವು ಪತ್ರಕರ್ತ ಮಿತ್ರರು ಈ 11 ತಾರೀಕಿಗೆ ನಡೆಸುವಂತಹ ನಮ್ಮ ಈ ಸಮ್ಮೇಳನಕ್ಕೂ, ಅದೇ ರೀತಿ 12 ತಾರೀಕಿಗೆ ನಡೆಯುವ ಶನಿ ಪೂಜೆ ಹಾಗೂ ಸತ್ಯನಾರಾಯಣ ಸ್ವಾಮಿಯ ಕಥೆಗೂ, ಅದೇ ರೀತಿ ನಡೆಯುವಂತಹ ನಾಟಕ ನಡೀತಾ ಇದೆ. ಎಲ್ಲ ಕಾರ್ಯಕ್ಕೆ ನೀವೆಲ್ಲರೂ ಆಗಮಿಸಬೇಕು. ಪತ್ರಿಕೋದ್ಯಮಕ್ಕೆ ಇರುವಂತಹ ಶಕ್ತಿಯನ್ನ ತೋರಿಸಬೇಕು. ಎಲ್ಲ ಮೊಗವೀರ ಸಮಾಜದ ಜೊತೆ ನಾವೆಲ್ಲರೂ ಒಂದೇ, ಒಗ್ಗಟ್ಟಾಗಿರ್ಬೇಕು. ನಮ್ಮ ಮಂಗಳೂರಿನಲ್ಲಿರುವಂತಹ 200 ವರ್ಷಗಳ ಇತಿಹಾಸವಿರುವಂತಹ ಮೀನು ಮಾರುಕಟ್ಟೆ, ಅದನ್ನ ಉಳಿಸುವಲ್ಲೂ ಕೂಡ ನಿಮ್ಮ ಪಾಲು ಬೇಕು ಅಂತ ಹೇಳ್ತಾ, ಎಲ್ಲ ಮೊಗವೀರ ಸಮಾಜದ ಮಹಿಳೆಯರ ಪರವಾಗಿ ನಾನು ಈ ಮಾತನ್ನ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡ್ತಾ ನನ್ನ ಮಾತಿಗೆ ಮಂಗಳದ ಚುಕ್ಕಾಣಿ ಇಡ್ತೇನೆ. ಧನ್ಯವಾದಗಳು.